ಎಸ್ಐಟಿಗೆ ಧರ್ಮಸ್ಥಳದಲ್ಲಿ ನೂರಾರು ಶವಹೂತ ಪ್ರಕರಣ. ಎಸ್ಐಟಿ ರಚನೆ ಸ್ವಾಗತಿಸಿದ ಧರ್ಮಸ್ಥಳದ ಆಡಳಿತ ಮಂಡಳಿ. ಎಸ್ಐಟಿ ರಚನೆ ಉತ್ತಮ ನಿರ್ಧಾರ ಎಂದು ಧರ್ಮಸ್ಥಳ ಆಡಳಿತ ಸಮಿತಿ ಹೇಳ್ತಾ ಇದೆ. ರಾಷ್ಟ್ರ ಮಟ್ಟದಲ್ಲಿ ಪ್ರಕರಣ ಹಲವು ಊಹಾಪೋಹವನ್ನ ಸೃಷ್ಟಿ ಮಾಡಿದೆ. ಈ ಪ್ರಕರಣದ ಪ್ರಾಮಾಣಿಕ ತನಿಖೆ ನಡೀಬೇಕು. ಸರ್ಕಾರದ ಎಸ್ಐಟಿ ರಚನೆಯ ನಿರ್ಧಾರ ಉತ್ತಮವಾಗಿದೆ. ಎಸ್ಐಟಿ ಪ್ರಾಮಾಣಿಕ ತನಿಖೆ ನಡೆಸಿ ಸತ್ಯ ಬಹಿರಂಗಪಡಿಸಬೇಕು ಅಂತ ಧರ್ಮಸ್ಥಳ ವಕ್ತಾರ ಕೆ ಪಾರ್ಶ್ವನಾಥ್ ಜೈನ್ ಮಾಧ್ಯಮ ಪ್ರಕಟಣೆಯನ್ನ ಹೊರಡಿಸಿದ್ದಾರೆ. ಸರ್ಕಾರ ಎಸ್ಐಟಿಯನ್ನ ರಚನೆ ಮಾಡಿದೆ. ಸೊ ಎಸ್ಐಟಿ ರಚನೆ ಆಗ್ತಾ ಇದ್ದ ಹಾಗೆ ಪರ ವಿರೋಧ ಚರ್ಚೆಗಳು ಆಲ್ರೆಡಿ ಶುರು ಆಗಿದೆ. ಎಸ್ಐಟಿ ಅವಶ್ಯಕತೆ ಇರಲಿಲ್ಲ, ಎಸ್ಐಟಿ ಮೊದಲೇ ಮಾಡಬೇಕಾಗಿತ್ತು, ಎಸ್ಐಟಿ ಈಗ ಯಾಕೆ ಮಾಡಿದ್ರು, ಈ ತರದೆಲ್ಲ ಚರ್ಚೆಗಳ ನಡುವೆ ಧರ್ಮಸ್ಥಳ ಆಡಳಿತ ಮಂಡಳಿ ಇದನ್ನ ಸ್ವಾಗತಿಸ್ತಾ ಇದೆ. ಸೊ ನೂರಾರು ಶವಹೂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗಿದೆ. ಉತ್ತಮ ರೀತಿಯಲ್ಲಿ ಇದು ತನಿಖೆ ಆಗಬೇಕು, ಇಲ್ಲಿ ಏನಾಗಿದೆ ಅನ್ನೋದು ಸತ್ಯ ಹೊರಗೆ ಬರಬೇಕು ಅಂತ ಅವ್ರು ಹೇಳ್ತಾ ಇರೋದು. ಮಾಧ್ಯಮ ಪ್ರಕಟಣೆಯನ್ನ ಹೊರಡಿಸಲಾಗಿದೆ. ಧರ್ಮಸ್ಥಳದ ವಕ್ತಾರ ಕೆ ಪಾರ್ಶ್ವನಾಥ್ ಜೈನ್ ಈ ಮಾಧ್ಯಮ ಪ್ರಕಟಣೆಯನ್ನ ಹೊರಡಿಸಿದ್ದಾರೆ. ಸೊ ಇದೊಂದು ಉತ್ತಮವಾದಂಥ ನಿರ್ಧಾರ. ಎಸ್ಐಟಿ ರಚನೆ, ಎಸ್ಐಟಿ ಪ್ರಾಮಾಣಿಕವಾಗಿ ತನಿಖೆಯನ್ನು ನಡೆಸಲಿ, ಸತ್ಯವನ್ನ ಬಹಿರಂಗಪಡಿಸಲಿ ಅಂತ ಹೇಳ್ತಾ ಇದ್ದಾರೆ. ಸೊ ಈಗ ಎಸ್ಐಟಿ ರಚನೆ ಆಗಿರುವಂಥ ಬೆನ್ನಲ್ಲೇ ಇದರ ತನಿಖೆ ಯಾವ ರೀತಿಯಾಗಿ ನಡೆಯುತ್ತೆ, ಹೇಗೆಲ್ಲ ನಡೆಯುತ್ತೆ, ಇದು ಕೂಡ ಪ್ರಶ್ನೆ ಇದೆ. ಯಾವಾಗಿಂದ ತನಿಖೆ ಪ್ರಾರಂಭ ಆಗುತ್ತೆ ಅಂತ. ಯಾಕಂದರೆ ಈ ಪ್ರಕರಣ ಕೇವಲ ರಾಜ್ಯಕ್ಕೆ ಮಾತ್ರ ಸೀಮಿತವಾಗಿರದೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ಸಾಕಷ್ಟು ಸುದ್ದಿಯನ್ನು ಮಾಡಿದಂಥ ಪ್ರಕರಣ ಇದು. ಈಗಾಗಲೇ ಅನೇಕ ಹೋರಾಟಗಳೆಲ್ಲವೂ ಆ ಭಾಗದಲ್ಲಿ ಆಗಿದೆ. ಒಂದಷ್ಟು ಆರೋಪ ಪ್ರತ್ಯಾರೋಪ, ಒತ್ತಡ, ಇದೆಲ್ಲದರ ಬೆನ್ನಲ್ಲೇ ಈ ಹಿಂದೆ ಸಿದ್ದರಾಮಯ್ಯನವರನ್ನ ಕೇಳಿದಾಗ, ಕೆಲವೇ ದಿನಗಳ ಹಿಂದೆ ಕೇಳಿದಾಗ ಎಸ್ಐಟಿ ರಚನೆ ಮಾಡಲ್ಲ, ಯಾರ್ಯಾರೋ ಹೇಳಿದ್ರು ಅಂತ ಮಾಡೋಕ್ಕಾಗಲ್ಲ ಅಂತ ಹೇಳಿದರು. ದಿಢೀರಂತೆ ಎಸ್ಐಟಿ ರಚನೆ ಮಾಡಿ ಅನೌನ್ಸ್ ಮಾಡಿದ್ದಾರೆ. ಅದಕ್ಕೆ ಅಂತ ಉನ್ನತ ಮಟ್ಟದ ಅಧಿಕಾರಿಗಳ ನೇಮಕವೂ ಕೂಡ ಆಗಿದೆ. ಸೊ ಇದರ ಬೆನ್ನಲ್ಲೇ ಧರ್ಮಸ್ಥಳದ ಆಡಳಿತ ಮಂಡಳಿ ಇದನ್ನು ಸ್ವಾಗತಿಸ್ತಾ ಇರೋದು. ಸೂಕ್ತ ರೀತಿಯಲ್ಲಿ ತನಿಖೆ ಆಗಲಿ ಅಂತ. ಯಾಕಂದರೆ ಕೆಲವ್ರ ಮೇಲೆ ಆರೋಪ ಬಂದಿದೆ. ಸೊ ಆ ಆರೋಪ ಎಲ್ಲವೂ ಕೂಡ ತನಿಖೆಯಿಂದ ಗೊತ್ತಾಗತ್ತೆ. ಹಾಗಾಗಿ ಆ ಧರ್ಮಸ್ಥಳದ ಊರಿನ ವಿಚಾರದಲ್ಲೂ ಕೂಡ ತನಿಖೆ ಅನ್ನೋದು ಸತ್ಯಾನುಸತ್ಯತೆಯಲ್ಲಿ ನಡೆದಾಗ ಮುಂದೆ ಸತ್ಯ ಅನ್ನೋದು ಗೊತ್ತಾಗತ್ತೆ. ಊಹಾಪೋಹಗಳು ಹಾಗೆಯೇ ಆರೋಪ ಪ್ರತ್ಯಾರೋಪಗಳು ಇದ್ಯಾವುದೂ ಕೂಡ ಅಲ್ಲಿ ಇರೋದಿಲ್ಲ. ಸೊ ತನಿಖೆ ಸಂಪೂರ್ಣ ಆಗಲಿ, ಹಾಗೆಯೇ ಸತ್ಯದಿಂದ ಈ ತನಿಖೆ ನಡೀಲಿ ಅನ್ನೋದನ್ನು ಹೇಳಲಾಗ್ತಾ ಇದೆ. ಸೊ ಎಸ್ಐಟಿ ತನಿಖೆ ಯಾವ ರೀತಿಯಾಗಿ ನಡೆಯುತ್ತೆ, ಯಾರನ್ನೆಲ್ಲ ವಿಚಾರಣೆಗೆ ಒಳಪಡಿಸುತ್ತೆ, ತನಿಖಾ ಸಂದರ್ಭದಲ್ಲಿ ಇನ್ನೂ ಏನೆಲ್ಲ ಸ್ಫೋಟಕ ಮಾಹಿತಿಗಳು ಲಭ್ಯವಾಗತ್ತೆ. ಹತ್ರ ಈ ಪ್ರಕರಣ ನಡೆದು 12 ವರ್ಷಗಳಿಗಿಂತ ಜಾಸ್ತಿ ಆಗೋಗಿದೆ. ಸೊ ಈಗ ತನಿಖೆ ಅಂತ ಬಂದಂಥ ಸಂದರ್ಭದಲ್ಲಿ ಒಂದು ಪ್ರಕರಣ ಸಾಕಷ್ಟು ಸುದ್ದಿ ಮಾಡಿತ್ತು. ಅದಾದ ನಂತರ ಈಗ ಅನೇಕ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. 100 ಶವಗಳು ಅಂತ ಹೇಳಲಾಗ್ತಾ ಇದೆ. ಸೊ ಆ ಎಲ್ಲ ಆ್ಯಂಗಲ್ಸ್ಗಳಲ್ಲೂ ಕೂಡ ತನಿಖೆಯನ್ನು ನಡಿಬೇಕಾಗತ್ತೆ. ಬಹು ವರ್ಷಗಳಿಂದ ಅಲ್ಲಿ ಹೆಣಗಳು ಸಿಗ್ತಾ ಇದೆ ಅನ್ನೋದೆಲ್ಲವೂ ಕೂಡ ಹೇಳ್ತಾ ಇದ್ದಾರೆ. ಒಬ್ಬರೊಬ್ಬರೇ ನಮ್ಮ ಮಗ ನಮ್ಮ ಮಗಳು ಇಲ್ಲ, ನಾಪತ್ತೆ, ಇನ್ನೊಂದು ಮತ್ತೊಂದು ಅಂತ ಮುನ್ನೆಲೆಗೆ ಬರ್ತಾ ಇದ್ದಾರೆ. ಹಾಗಾಗಿ ಅದೆಲ್ಲದರ ಬಗ್ಗೆ ಪ್ರಾಮಾಣಿಕವಾಗಿ ತನಿಖೆ ಆಗಲೇಬೇಕಾಗತ್ತೆ. ಸೊ ಏನು ಕೆಲವ್ರ ಮೇಲೆ ಕಳಂಕ, ಕೆಲವು ವಿಚಾರಗಳ ಮೇಲೆ ಕಳಂಕ ಇದೆಯೋ ಅದೆಲ್ಲ ಮುಕ್ತವಾಗಬೇಕಾಗತ್ತೆ ಅಥವಾ ಸಾಬೀತಾಗಬೇಕಾಗತ್ತೆ. ಎರಡರಲ್ಲಿ ಒಂದು ಆಗಲೇಬೇಕಾಗತ್ತೆ. ಹಾಗಾಗಿ ಎಸ್ಐಟಿಯ ತನಿಖೆ ಮೇಲೆ ಈಗ ಇಡೀ ರಾಜ್ಯದ ಚಿತ್ತವೂ ಇದೆ. ಕೇವಲ ರಾಜ್ಯ ಮಾತ್ರ ಅಲ್ಲ, ರಾಷ್ಟ್ರ ಮಟ್ಟದಲ್ಲೂ ಕೂಡ ಇದು ಸದ್ದಾಗಿತ್ತು. ನಿನ್ನೆ ತಾನೇ ಕೇರಳದ ಸಂಸದರೊಬ್ಬರು ಗೃಹ ಸಚಿವರಿಗೆ, ಅಂದರೆ ಅಮಿತ್ ಶಾ ಅವರಿಗೆ, ಕೇಂದ್ರ ಗೃಹ ಸಚಿವರಿಗೆ ಪತ್ರ ಬರೆದಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ NIA ರಚನೆ ಮಾಡಿ ತನಿಖೆ ನಡೆಸಿ ಅಂತ, ನ್ಯಾಷನಲ್ ಇನ್ವೆಸ್ಟಿಗೇಷನ್ ಬ್ಯೂರೋದಿಂದ ತನಿಖೆ ಆಗಬೇಕು ಅಂತ ಅವ್ರು ಕೇಳಿದರು. ಅದೆಲ್ಲ ಬೆಳವಣಿಗೆಗಳ ನಡುವೆ ಎಸ್ಐಟಿ ರಚನೆ ಆಗಿದೆ, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್. ಸೊ ಹಾಗಾಗಿ ತನಿಖೆ ಮೇಲೆ ಸಹಜವಾಗಿ ಎಲ್ಲರ ಚಿತ್ತವೂ ಕೂಡ ಇದೆ.